ಅವರು ಬಹಳ ಹುಮ್ಮಸ್ಸಿಂದ ಬಹಳ ಮಾತನಾಡಿದ್ದಾರೆ. ನಮ್ಮ ಚೇತನ್ ಎರಡನೇ ಕಾರ್ಯಕ್ರಮ ಅಂತ ಕಾಣ್ತದೆ. ಮೊದಲನೇ ಕಾರ್ಯಕ್ರಮನೂ ಕೂಡ ವಿನಾಯಕ್ ನಗರದಲ್ಲಿ ಬಹಳ ಅಚ್ಚುಕಟ್ಟಾಗಿ ಸುಮಾರು ಜನ 900 ಹೆಚ್ಚು ಮಹಿಳೆಯರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಒಂದು ಸಂತೋಷ ಏನಪ್ಪ ಅಂದರೆ, ನಮ್ಮ ತಾವರ್ಕೆರೆ ಗ್ರಾಮ ಪಂಚಾಯತ್, ತಾವರ್ಕೆರೆ ಹೋಬಳಿ ಸುಮಾರು 9 ಗ್ರಾಮ ಪಂಚಾಯತಿ, 3 ಸಾರಿ ಮೂರು ಪಂಚಾಯತಿನ 3 ಸಾರಿ ಈ ರಂಗೋಲಿ ಸ್ಪರ್ಧೆಗೆ ಆಹ್ವಾನವನ್ನು ಮಾಡಿದ್ವಿ. 13,000 ಮಹಿಳೆಯರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. 9 ಪಂಚಾಯತಿಂದ 13,000 ಮಹಿಳೆಯರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವು ಯಾರಿಗೆ ಬಹುಮಾನ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಕೂಡ ಮಾಡಲಿಕ್ಕೆ ಆಗಲಿಲ್ಲ. ಏಕೆಂದರೆ ಒಬ್ಬರಿಗಿಂತ ಒಬ್ಬರು ಟಾಪ್ಗೆ ರಂಗೋಲಿಯನ್ನು ಬಿಡಿಸಿದ್ದಾರೆ. ಅದಕ್ಕೆ ಜಡ್ಜಸ್ಗಳು ಕೂಡ ಸರ್ ಈ ಥರ ಆದರೆ ಆಗೋದಿಲ್ಲ, 13,000 ಜನಕ್ಕೂ ನೀವು ಬಹುಮಾನವನ್ನು ಕೊಟ್ಬಿಡಿ, ಆಗ ಸಮಾಧಾನ ಆಗ್ತದೆ. ಇಲ್ಲ ಯಾರನ್ನೂ ಕೂಡ ನಾವು ಫಸ್ಟು ಸೆಕೆಂಡ್ 3 ಈ ಥರ ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಅಷ್ಟು ಕಮಿಟ್ಮೆಂಟಿಂದ ರಂಗೋಲಿಯನ್ನು ಬಿಡಿಸಿದ್ದಾರೆ. ಇನ್ನು ನಾವು ಸಿಟಿಲಿ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಸಿಟಿಲಿ ಇನ್ನೂ 10-15 ದಿವಸ ಆಗ್ತದೆ, ಸ್ಟಾರ್ಟ್ ಮಾಡ್ತೇವೆ. ಅದಕ್ಕಿಂತ ಈ ವಾರ್ಡ್ಗೆ ನಮ್ಮ ಚೇತನರವರು ಇಂಟ್ರೆಸ್ಟ್ ತೆಗೆದುಕೊಂಡು ನಮ್ಮ ಲಕ್ಷ್ಮಿ, ನಮ್ಮ ಪದ್ಮ ಹರೀಶ್ ಅವರು, ನಮ್ಮ ಆಯಿಷಾರವರು, ನಮ್ಮ ಪ್ರಭು, ನಮ್ಮ ಇನ್ನೂ ಅನೇಕ ನಮ್ಮ ದೇವರಾಜು, ಇನ್ನೂ ಸಾರಿಕೆ ಎಲ್ಲ ಇದ್ದಾರೆ. ಇಲ್ಲೇ ಸುಮಾರು ಜನ, ರತ್ನ ಎಲ್ಲ ಇದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲರಿಂದ ಬಹಳ ಕಮಿಟ್ಮೆಂಟಿಂದ ಇವತ್ತೆಲ್ಲ ಕೂಡ ಭಾಗವಹಿಸಿದ್ದೀರಿ. ಭಾಳ ಸಂತೋಷ. ಟೈಮ್ ಆಗಿಬಿಟ್ಟಿದೆ. ಇನ್ನೊಂದು ದಿವಸ ಡೀಟೇಲ್ಸಿಗೆ ಮಾತನಾಡಂತಕ್ಕಂಥದ್ದನ್ನು ತಮ್ಗೆ ಹೇಳಿ. ಚೇತನ್ ಇನ್ನೂ ಯುವಕರಿದ್ದಾರೆ, ಒಳ್ಳೆ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಕೂಡ ಅವರ ಕಮಿಟ್ಮೆಂಟ್ ಇದೆ. ನಮ್ಮ ಕೃಷ್ಣಪ್ಪನವರು, ವೆಲ್ಡಿಂಗ್ ಕೃಷ್ಣಪ್ಪನವರು ಕೂಡ ಸಂಪೂರ್ಣ ಸಹಕಾರ ಕೂಡ ಕೊಡ್ತಾ ಇದ್ದಾರೆ. ಇನ್ನು ಹೆಚ್ಚಿನ ಕೆಂಗಲ್ ಹನುಮಂತೆ ವಾರ್ಡ್ ಒಂದು ಪ್ರೆಸ್ಟೀಜಿಯಸ್ ವಾರ್ಡ್. ಕೆಂಗಲ್ನವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದಂಥವರು. ಅವರ ಸವಿನೆನಪಿಗೋಸ್ಕರನೇ ಈ ಕೆಂಗಲ್ ಹನುಮಂತೆ ವಾರ್ಡ್ ಅಂತೇಳಿ ಸರ್ಕಾರ ಕೂಡ ನಾಮಕರಣ ಮಾಡಿದೆ. ಆ ಕೆಂಗಲ್ ಹನುಮಂತೆ ವಾರ್ಡ್ಗೆ ಅಧ್ಯಕ್ಷ ನಮ್ಮ ಪ್ರಭುನೇ. 24x7 ಕೆಲಸ ಮಾಡ್ತಕ್ಕಂಥ ಅವನು. ಸ್ವಲ್ಪ ಮುಂಗೋಪ ಜಾಸ್ತಿ, ಸಡನ್ನಾಗೆ ಕೋಪ ಮಾಡ್ಕೋತಾನೆ. ಅದನ್ನು ನಾವೆರಡು ಹೊರತುಪಡಿಸಿದ್ರೆ ಯಾವ ಕೆಲಸ ಆಗಲಿ, ಬಡವರು ಮದುವೆ ಯಾವುದಾರ ಆಗಲಿ, ಕೆಲಸ ಮಾಡೋ ಗಂಟ ನಮಗೂ ತಲೆ ತಿಂತಾನೆ, ಆಫೀಸರ್ಗೂ ತಲೆ ತಿಂತಾನೆ, ಕೆಲಸ ಮಾಡ್ತಾನೆ. ಅದೇ ಥರ ನಮ್ಮ ಚೇತನ್ ಗೌಡರು ಕೂಡ ಈ ವಾರ್ಡ್ಗೆ ಸೀಮಿತವಾಗಿ ಡೆವಲಪ್ಮೆಂಟು ಪ್ಲಸ್ ಈ ಥರ ಪ್ರೋಗ್ರಾಮ್ಗಳು, ಇದೊಂದೆಲ್ಲ ನಮ್ಮ ಕೆಂಗೇರಿಲಿ ಅವೆಲ್ಲ ಕೂಡ ಶಿವರಾತ್ರಿ ಹಬ್ಬದ ಪ್ರಯುಕ್ತ ನೋಡಿರ್ಬೋದು. ಶಿವರಾತ್ರಿ ಹಬ್ಬನೂ ಮಾಡ್ತೀವಿ, ಯುಗಾದಿ ಹಬ್ಬನೂ ಮಾಡ್ತೀವಿ, ದಸರಾ ಹಬ್ಬನೂ ಮಾಡ್ತೀವಿ, ಸಂಕ್ರಾಂತಿನೂ ಮಾಡ್ತೀವಿ, ಬಸವ ಜಯಂತಿನೂ ಕೂಡ 19, 20 ಒಂದು 2-3 ದಿವಸ ಮುಂದಕ್ಕೆ ಹಾಕಿ ಅದನ್ನು ಕೂಡ ಮಾಡ್ತೀವಿ. ಯಾರ್ದೇನು ಗುತ್ತಿಗೆ ಏನಿಲ್ಲ. ಕೆಲವರೆಲ್ಲ ಗುತ್ತಿಗೆ ಕೊಟ್ಕೊಂಡು ನಂದೇ ಕಾರ್ಯಕ್ರಮ ಹಿಂದೂ ಮುಸ್ಲಿಂ ಎತ್ಕಟ್ಟದು, ಬೇರೆ ಎತ್ಕಟ್ಟದು ಎಲ್ಲ ಮಾಡ್ತಾರೆ. ನಾವು ಎಲ್ಲ ಕಾರ್ಯಕ್ರಮಗಳು ಕೂಡ ಈ ಕ್ಷೇತ್ರದಲ್ಲಿ ಮಾಡ್ತೇವೆ. ಇಂಥದ್ದು ಮಾಡೋದಿಲ್ಲ ಅಂತೇನು ಹೇಳೋದಿಲ್ಲ. ಟೈಲರಿಂಗ್ ಕಳಿಸ್ಕೊಡ್ತೇವೆ, ಆಭರಣ ತಯಾರು ಮಾಡ್ತಕ್ಕಂಥದ್ದು ಹೇಳ್ಕೊಡ್ತೇವೆ, ಬ್ಯೂಟಿಷಿಯನ್ ಕ್ಲಬ್ ಮಾಡ್ತೇವೆ. ಈ ಥರದ್ದು ಹೆಣ್ಣು ಮಕ್ಕಳಿಗೆ ಏನೇನು ಕಾರ್ಯಕ್ರಮ ಮಾಡ್ಬೋದು ಅದೆಲ್ಲ ಕೂಡ ನಮ್ಮ ಕ್ಷೇತ್ರದಲ್ಲಿ ನಡೀತದೆ.
ಅದರಿಂದ ಆಯಾಯ ವಾರ್ಡಲ್ಲಿ ಒಳ್ಳೊಳ್ಳೆ ಕೆಲಸವನ್ನು ಕೂಡ ಮಾಡ್ತಾರೆ. ನಿಮ್ಗೇನಾದ್ರೂ ಇನ್ನೂ ಹೆಚ್ಚಿನ ಬೇಕು ಅಂದರೆ ನಮ್ಮ ಪದ್ಮ ಹರೀಶ್ ಅವರು ಜೊತೆಲಿರ್ತಾರೆ. ನಮ್ಮ ಲಕ್ಷ್ಮಿ ಮಹಿಳಾ ಅಧ್ಯಕ್ಷರು, ನಮ್ಮ ಆಯಿಷಾ, ಲತಾ ಅಲ್ಲ ಲತಾ ಬಂದವ್ರ ಕಾತ್ಯಾಯಿನಿ, ಲತಾ ನಮ್ಮ ಒಂಗ್ನೂರು ಇಲ್ಲೇ ಅವ್ರೆ. ಸುಮಾ ಒಂಗ್ನೂರು ನಮ್ಮ ತಾಲೂಕಿನಲ್ಲಿ ಎಲ್ಲ ಕೂಡ ಇದರಿಂದವೆಲ್ಲ ಕೂಡ ಭಾಗವಹಿಸಿದ್ದೀರಿ. ಮುಂದೊಂದು ದಿವಸ ಇನ್ನೂ ಹೆಚ್ಚಿನ ಕಾರ್ಯಕ್ರಮವನ್ನು ರಂಗೋಲೆ ಪ್ಲಸ್ ಕ್ರಿಕೆಟ್ ಬೇರೆ ಬೇರೆ ಹೆಣ್ಣು ಮಕ್ಳಿಗೆ ಏನೇನು ಸ್ಪೋರ್ಟ್ಸ್ ಇದೆ. ಬಟ್ ಒಂದು ಈ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯನೂ ಕೊಡ್ತೇವೆ, ಡೆವಲಪ್ಮೆಂಟ್ ಮಾಡ್ತೇವೆ, ಸಭೆ ಸಮಾರಂಭಗಳು ಕೂಡ ಮಾಡ್ತೇವೆ, ದೇವರ ಕಾರ್ಯಕ್ರಮಗಳು ಕೂಡ ಮಾಡ್ತೇವೆ. ಯಾವುದು ಒಂದೇ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಯಶವಂತಪುರ ಕ್ಷೇತ್ರ ಸೀಮಿತ ಆಗಿಲ್ಲ. ಎಲ್ಲ ಜಾತಿ ಸಮುದಾಯದವರು ಸೇರಿ ನಮಾಜ್ ರಂಜಾನ್ ಹಬ್ಬನೂ ಕೂಡ ನಾವೇ ಮಾಡ್ತೇವೆ, ಕ್ರಿಶ್ಚಿಯನ್ಸ್ ಹಬ್ಬ ಕೂಡ ಮಾಡ್ತೇವೆ, ಉಗಾದಿ ಹಬ್ಬ ಕೂಡ ಮಾಡ್ತೇವೆ. ಇವತ್ತು ಬೆಂಗಳೂರು ಕರಗ 50ನೇ ವರ್ಷದ ಕರಗ, ಕೆಂಗೇರಿ ಕರಗ ನಮ್ಮದೇ ಕರಗ ಅಂತೇಳಿ ಪ್ರತಿಯೊಂದು ಏನು ಬೇಕು ಅದೆಲ್ಲ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದೇವೆ. ಏಕೆಂದರೆ 50ನೇ ವರ್ಷ ಕರಗ, ಲಕ್ಷಾಂತರ ಜನ ಸೇರ್ತಾರೆ ಅಂತೇಳಿ ಪ್ರತಿಯೊಂದು ಕೂಡ, ಅದು ಸ್ಟೇಜ್ ಇರ್ಬೋದು, LED ಬಲ್ಬ್ ಇರ್ಬೋದು, ಅರೇಂಜ್ಮೆಂಟ್ಸ್ ಇರ್ಬೋದು, ಅದೆಲ್ಲ ಆ ಕರಗ ಕಮಿಟಿಯವರು ಏನೇನು ಹೇಳಿದ್ರು ಅದೆಲ್ಲವನ್ನು ಕೂಡ ಅವರಿಗೆ ಅನುಕೂಲವನ್ನು ಮಾಡಿಕೊಡೋ ಮುಖಾಂತರ ಎಂಟೈರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇವತ್ತು 1 ಲಕ್ಷ ಜನ ಸೇರಿದ್ರು ಯಾರಿಗೂ ತೊಂದರೆ ಇಲ್ಲದಿರ್ತಕ್ಕಂಥ ರೀತಿಯಲ್ಲಿ ಕರಗ ಮಾಡ್ತಕ್ಕಂಥದ್ದಕ್ಕೆ ಕೂಡ ಇದು ಯಶವಂತಪುರ ಕ್ಷೇತ್ರ ಜಾತ್ಯತೀತ ಕ್ಷೇತ್ರ, ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಕ್ಷೇತ್ರ. ಇದಕ್ಕೆಲ್ಲ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಲೀಡರ್ಗಳು ಕೂಡ 24x7 ಕೆಲಸ ಮಾಡ್ತಕ್ಕಂಥವರು ಕೂಡ ಇದ್ದಾರೆ. ಒಳ್ಳೇದಾಗಲಿ. ನಮಸ್ಕಾರ.